ಹಾಯ್ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತೊಂದು ಸೆಮಿ ಬ್ರೈಡಲ್ ಹೇಳ್ಕೊಡ್ತೀನಿ. ತೀರಾ ತುಂಬ ಗ್ರ್ಯಾಂಡ್ ಮಾಡ್ಕೋಬೇಡಿ, ಲೈಟಾಗಿ 2 ಸ್ಟೆಪ್ಸಲ್ಲಿ 2 or 3 ಸ್ಟೆಪ್ಸಲ್ಲಿ ಹೇಳ್ಕೊಡ್ತೀನಿ. ಸೊ ಇದಕ್ಕೆ ನಾನು ಈ ಥರ ಸ್ಯಾರಿ ಕಲರ್ ಇರೋದ್ರಿಂದ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ, ಗ್ರೀನು ಮತ್ತು ಮೆಂತಿದ್ದೆಲ್ಲೋ. ಸೊ ಫಸ್ಟ್ ಇದನ್ನು ತೊಗೊಂಡಿದ್ದೀನಿ. ಇದು ಸ್ಟಾರ್ಟ್ ಮಾಡೋವಾಗ ಒಂಚೂರು ಚೇಂಜ್ ಮಾಡಿದ್ದೀನಿ ನಾನು. ಈ ಥರ ಸ್ಲಿಪ್ ನಾಟ್ ಹಾಕ್ಕೊಂಬಿಟ್ಟು ಫಸ್ಟು ನೋಡಿ, ಇದಿಷ್ಟು ದಾರ ಬಿಟ್ಕೋಬೇಕು. ನಾಟ್ ಹಾಕ್ಕೊಂಡು ಇಲ್ಲಿ ಸ್ಲಿಪ್ ನಾಟ್ ಹಾಕ್ಕೊಂಬಿಟ್ಟು ನೀವು ಈ ಥರನೂ ಸ್ಟಾರ್ಟ್ ಮಾಡ್ಬೋದು. ನೋಡಿ, ಈ ಥರನೂ ಸ್ಟಾರ್ಟ್ ಮಾಡ್ಬೋದು. ಅದರ್ವೈಸ್ ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ. ಒಂದು ಸ್ಲಿಪ್ ನಾಟ್ ಹಾಕ್ಕೊಂಡು ಇದನ್ನು ಹೀಗೆ ಇಟ್ಕೊಂಡು ಫಸ್ಟು ಹೋಲ್ ಮಾಡ್ಕೊಂಡಿರಿ ಸೀರೆಯಲ್ಲಿ. ಯಾಕಂದರೆ ಕೆಲವು ಸೀರೆ ಬಾರ್ಡ್ರ್ ದಪ್ಪ ಇರುತ್ತೆ. ಹೋಲ್ ಮಾಡ್ಕೊಂಬಿಟ್ಟು ಅದರೊಳಗೆ ಹಿಂಗೆ ಎಳ್ಕೊಂಬಿಟ್ಟು ಒಂದು ಲಾಕ್ ಹಾಕ್ಕೊಳ್ಳಿ. ಈ ದಾರನ ನೀವು ಬಿಡ್ಬೋದು, ಇಲ್ಲಾಂದರೆ ಇದೇ ಜೊತೆಗೆ ಹೀಗೆ ತೊಗೊಂಡೋಗ್ಬೋದು ಒಂದಿಷ್ಟು ದೂರ. ಸೊ ಆವಾಗ ನಿಮಗೆ ನಾವು ಮಾಡಿರೋ ಡಿಸೈನ್ ಒಳಗೆ ಅದು ಸೇರ್ಕೊಂಡ್ಬಿಡುತ್ತೆ. ಫಸ್ಟು 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಸೀರೆಗೆ ದಾರನ ಜೊತೆಗೆ ತಗೊಳ್ಳಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ಚೈನು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕ್ಲೀನಾಗಿ ಆ ದಾರನೂ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ಸ್ಲಿಪ್ ಆಗಿದೆ ಅದು. ಸೊ ಎಲ್ಲದನ್ನು ಈ ಥರ ಲಾಕ್ ಮಾಡ್ಕೊಳ್ಳಿ. ಇನ್ನು ಬೇರೆ ಡಿಸೈನ್ಸಲ್ಲಿ ನಾವು ಕಂಬ ಹಾಕ್ಕೊಂಡು ಹೋಗ್ತೀವಲ್ಲ ಅಂಥ ಇದರೊಳಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಈ ಥರ ದಾರ ಎತ್ಕೊಂಡು ನಾವು ಹಂಗೆ ಮಾಡ್ಕೊಂಡು ಹೋಗೋದು. ಸೊ ಅದರೊಳಗೆ ಅದು ಸೇರಿಕೊಂಡಿರುತ್ತೆ ನಿಮಗೆ ದಾರ. ಈ ಥರ 2 ಸರಿ 5 ಚೈನ್ ಹಾಕ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಮಾತ್ರ. ಆಮೇಲೆ 9 ಚೈನ್ ಹಾಕ್ಕೊಳ್ಳೋಣ. 6 9 8 ಹಾಕ್ಕೋಬೋದು, 9 ಹಾಕ್ಕೋಬೋದು. ಸೊ ನಾನು 9 ಹಾಕ್ಕೊಂಡಿದ್ದೀನಿ. ಇದು ಒಂಚೂರು ಯು ಶೇಪಲ್ಲಿ ಬರೋ ಹಾಗೆ ಈ ಥರ ಸ್ವಲ್ಪ ಕರ್ವ್ ಬರಬೇಕು. ನೈನ್ ಚೈನ್ ಈ ಥರ ಉದ್ದ ಮಾಡಿದ್ರೆ ಇಷ್ಟ ಆಗುತ್ತೆ. ಸೊ ಅರ್ಧಕ್ಕೆ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಫಸ್ಟ್ ಬೇಸ್ ಲೈನ್ ಬರಬೇಕು. ಈ ಥರ 9 ಚೈನ್ ಆದಮೇಲೆ 5 ಚೈನ 3 ಟೈಮ್ಸ್ ಹಾಕ್ಕೊಳ್ಳಿ. ಫುಲ್ ಸ್ಯಾರಿ ಇದೇ ಥರ ಬರಬೇಕು. ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ 2 ಟೈಮ್ಸ್ 5 ಚೈನ್ ಹಾಕ್ಕೊಳ್ಳಿ. ಮಧ್ಯದಲ್ಲಿ 9 ಚೈನ್ ಆದಮೇಲೆ 3 ಟೈಮ್ಸ್ 5 ಚೈನ್ ಬರಬೇಕು. 5 ಚೈನ್ 5 ಚೈನ್ 3 ಟೈಮ್ಸ್. ಸೊ ಹೀಗಾಗಿ 9 ಚೈನ್ ತೊಗೋಬೇಕು. ಸೊ ಇದನ್ನು ಗ್ಯಾಪ್ ಇಟ್ಕೊಂಡು ಫಸ್ಟ್ ಲೈನ್ ಮಾಡ್ಕೊಳ್ಳಿ. ಒಂಬತ್ತು ಚೈನ್ ತೊಗೊಂಡು ನೋಡಿ, ಸ್ಟ್ರೈಟ್ ಇಟ್ಕೊಂಡ್ರೆ ಇಲ್ಲಿಗೆ ಬರುತ್ತೆ. ಸೊ ಇದರಲ್ಲಿ ಅರ್ಧಕ್ಕೆ ಲಾಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವಾಗ ಈ ಥರ
ಆರ್ಚ್ ಬರುತ್ತೆ. ಇದೇ ಥರ ಮಾಡ್ತಾ ಹೋಗೋಣ. ಫಸ್ಟ್ ಲೈನು 9 ಚೈನ್ ಆದಮೇಲೆ 3 ಟೈಮ್ಸ್ 5 ಚೈನು ನೆನ್ಪಿಟ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಟೈಮ್ಸ್. ಸೊ ಫಸ್ಟ್ ಲೈನ್ ಮುಗಿಸೋಣ, ಸೆಕೆಂಡ್ ಲೈನ್ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಸೆಕೆಂಡ್ ಲೈನು ಸೇಮ್ ಕಲರ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು ನಾಟ್ ಹಾಕ್ಕೊಂಡು ದಾರಾನ ತಗೊಳ್ಳಿ. ಈ ಥರ ನಾಟ್ ಹಾಕಿ ತಗೊಂಡ್ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಇದರೊಳಗೆ ಫಸ್ಟ್ 5 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶ, ಆಮೇಲೆ 4 ಅಥವಾ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ ಜಾಗದಲ್ಲಿ ಲಾಕ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಇಲ್ಲಿಗೆ 4 ಅಥವಾ 5 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಈ ಥರ. ಆಮೇಲೆ ನೆಕ್ಸ್ಟ್ 5 ಚೈನಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಅಂದರೆ ನೀಟಾಗಿ ಬರುತ್ತೆ ವರ್ಕ್ ಅಂತ ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋದು. 3 4 ಸಿಂಗಲ್ ಕ್ರೋಶ ಆದಮೇಲೆ ಈ 9 ಚೈನಿಗೆ ಒಂದು ಸರಿ ದಾರ ಸುತ್ತಕೊಂಡು ಕ್ರೋಶ ಮೇಲೆ ನೋಡಿ 3 ದಾರ ಬರುತ್ತೆ. 3 ದಾರನೂ ಒಂದೇ ಸರಿ ಹೊರಗಡೆಗೆ ಬರಬೇಕು. 2 ದಾರ 2 ಸರಿ ಮಾಡಿದ್ರೆ ನಿಮಗೆ ಅದು ಡಬಲ್ ಕ್ರೋಶ ಆಗುತ್ತೆ, ಕಂಬ ಆಗುತ್ತೆ. ಇದು ಒಂದೇ ಸರಿ ನೋಡಿ ಈ ಥರ ದಾರ ಸುತ್ಕೊಳ್ಳೋದು ಕ್ರೋಶ ಮೇಲೆ 3 ದಾರ ಬರುತ್ತೆ. 3 ದಾರದಿಂದ ಹೊರಗಡೆ ಬರೋದು ಹಾಫ್ ಡಬಲ್ ಕ್ರೋಶ ಅಂತಾರೆ. 3 4 ಇದೇ ಥರ ಈ 9 ಚೈನಿಗೆ ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ನೋಡಿ ಈ ಥರ 15 ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳಿ, ಟೈಟಾಗಿ ಬರುತ್ತೆ. ಈಗ ನೆಕ್ಸ್ಟ್ 5 ಚೈನ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ಹಾಗೆ ಕಂಟಿನ್ಯೂ ಮಾಡಿ 3 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ 4 ಹಾಕ್ಕೊಂಡಿದ್ವಿ ಅಲ್ವಾ, ಇಲ್ಲಿ 3 ಆದಮೇಲೆ ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಆ ಲಾಕಿಗೆ ಬಂದು ಒಂದು ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರಬೇಕು ಡಿಸೈನು. ಸೆಕೆಂಡ್ ಲೈನ್ ಇದು. ಈಗ 5 ಚೈನಿಗೆ 5 ಚೈನ್ ಹಾಕ್ಕೊಳ್ಳೋಣ. ನೀವಿಲ್ಲೂ ಸಿಂಗಲ್ ಕ್ರೋಶ ಹಾಕ್ಕೊಂಡು ಬರ್ಬೋದು. ಆಮೇಲೆ ಇದು ಹಾಫ್ ಡಬಲ್ ಕ್ರೋಶನೂ ಹಾಕ್ಕೋಬೋದು, ಈ ಥರ ಸಿಂಗಲ್ ಕ್ರೋಶನೂ ಹಾಕ್ಕೋಬೋದು, ಡಬಲ್ ಕ್ರೋಶನೂ ಹಾಕ್ಕೋಬೋದು. ಅದು ನಿಮಗೆ ಬಿಟ್ಟಿದ್ದು, ಚಿಕ್ಕದು ದೊಡ್ಡದು ಅದೆಲ್ಲ ಮಾಡ್ಕೊಳ್ಳೋಕ್ಕೆ. ನನಗೆ ಇಷ್ಟು ಸಾಕು ಅಂತ ನಾನು ಇದನ್ನು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಥರ ಲಾಕ್ ಮೇಲೆ ಲಾಕ್ ಮಾಡಿ ಮತ್ತೆ ಇಲ್ಲಿ ತಿರ್ಗಾನು 9 ಚೈನ್ ಪಕ್ಕ 5 ಚೈನ್ ಬರುತ್ತಲ್ಲ, ಅಲ್ಲಿ 4 ಸರಿ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. 4 ಹಾಕ್ಕೊಂಡು ತಿರ್ಗಾನು ಅದೇ ಥರ ಒಂದು ಸರಿ ಕ್ರೋಶ ಮೇಲೆ ದಾರ ಸುತ್ತಕೊಂಡು 3 ದಾರ ಬರುತ್ತೆ ನೋಡಿ, 3 ದಾರದಿಂದ ಹೊರಗಡೆ ಬರಬೇಕು. ಹಾಫ್ ಡಬಲ್ ಕ್ರೋಶ 15 ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಸೊ ಇದು ಸೆಕೆಂಡ್ ಲೈನ್. ಇದೇ ಥರ ಮಾಡಬೇಕಾಗತ್ತೆ. ಪೂರ್ತಿ ಸೀರೆ ಮುಗಿಸೋಣ. ಫ್ರೆಂಡ್ಸ್, ಇಲ್ಲಿ ಈ ಥರ ಸೆಕೆಂಡ್ ಲೈನ್ ಆದಮೇಲೆ ನಾನು ಇಲ್ಲಿ 6 ಎಳೆ ತೊಗೊಂಡಿಲ್ಲ, 8 ಎಳೆ ತೊಗೊಂಡಿದ್ದೀನಿ. ಸೊ ಅದು ಪಾಯಿಂಟ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. 8 ಎಳೆ ತೊಗೊಂಡು ನೀವು ಆ ಥರನೇ ಶುರು ಮಾಡ್ಬೋದು. ಸ್ಲಿಪ್ ನಾಟ್ ಹಾಕಿ ಹಂಗೂ ನಡೆಯುತ್ತೆ, ಹಿಂಗೂ ನಡೆಯುತ್ತೆ. ಈಗ ನಾವು ಲಾಸ್ಟ್ ರೋಲಿ 2 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಿ. ಆ 2 ಸಿಂಗಲ್ ಕ್ರೋಶಗೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಗ್ಯಾಪ್ ಇದೆ, ಈ ಗ್ಯಾಪ್ಗೆ ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ನಾವು ಎಲ್ಲಿ ಲಾಕ್ ಮಾಡಿದ್ವೋ ಪ್ರೀವಿಯಸ್ ಆಗಿ ಅಲ್ಲಿಗೆ ಥರ ಲಾಕ್ ಮಾಡ್ಕೊಳ್ಳಿ. ನೋಡಿ ಸ್ಟ್ರೈಟ್ ಬರುತ್ತೆ ಅದು. ಈಗ
ಇಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮೇಲೆ ಹಾಕ್ಕೊಳ್ಳಿ. ಅದ್ರ ಮೇಲೇ ನಾವು ಎಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವೋ ಅಲ್ಲಿಗೆ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಮತ್ತು ತಿರ್ಗಾ ನೆಕ್ಸ್ಟ್ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಟೆನ್ ನಂಬರ್ ತೊಗೊಂಡಿರೋದು ನಾನು ಕ್ರೋಶ. ಸೊ ಎಲ್ಲ ಹಿಡಿಸುತ್ತೆ. ಸೊ ತಿರ್ಗಾನು ಅಲ್ಲೇ ಸೆಕೆಂಡ್ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ ಮತ್ತು ಒಂದು ಹಾಕ್ಕೊಳ್ಳಿ, 3 ಹಾಕ್ಕೊಳ್ಳಿ. ಈ ಥರ 3 ಸಿಂಗಲ್ ಕ್ರೋಶ ಆದಮೇಲೆ ಒಂದು ಸರಿ ಕ್ರೋಶ ಮೇಲೆ ದಾರ ಸುತ್ತಕೊಂಡು ನೋಡಿ, ಇಲ್ಲಿ ಫಸ್ಟ್ ಒನ್ ಕಂಬ ಬಿಡಬೇಕು. ಅಂದರೆ ಚೈನು 1 2 ಬಿಟ್ಟು 3ನೇ ಚೈನಿಗೆ ಒಂದು ಕಂಬ ಹಾಕ್ಕೊಳ್ಳೋಣ. ಮಾಮೂಲಿ 2 ದಾರದಿಂದ ಹೊರಗಡೆ ಬರಬೇಕು ಮತ್ತು 2 ದಾರದಿಂದ ಹೊರಗಡೆ ಬರಬೇಕು. ಒಂದು ಚೈನ್ ಹಾಕಿ ಮತ್ತು ದಾರ ಹಾಕಿ ಕ್ರೋಶ ಮೇಲೆ 3 ರಿಂಗ್ ಬರುತ್ತೆ, ಹಾಫ್ ಡಬಲ್ ಕ್ರೋಶ. 3 ರಿಂಗನ್ನು ಒಟ್ಟಿಗೆ ಒಂದೇ ಸರಿ ತೆಗಿಬೇಕು. ತಿರ್ಗಾನು ಸೆಕೆಂಡ್ ಹಾಫ್ ಡಬಲ್ ಕ್ರೋಶ, 2 ಸರಿ ಹಾಫ್ ಡಬಲ್ ಕ್ರೋಶ ಮಾಡಿ ನೆಕ್ಸ್ಟ್ ಒಂದು ಕಂಬ ಮಾಡ್ಕೊಳ್ಳೋಣ. ಇದು ನಿಮಗೆ ಒಂಥರ ಟ್ರಯಾಂಗಲ್ ಥರ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂಥರ ಪಫ್ ಸ್ಟಿಚ್ ಥರ ಬರುತ್ತೆ. 2 ರಿಂಗಿಂದ ಹೊರಗಡೆ ಬರಬೇಕು, 2 ರಿಂಗಿಂದ ಹೊರಗಡೆ ಬರಬೇಕು. ಇಲ್ಲಿ ಬೇಕು ಅಂದರೆ ನೀವು ಬೀಡ್ ಆ್ಯಡ್ ಮಾಡ್ಕೋಬೋದು. ಮಾಮೂಲಿ ಬೀಡ್ ತೊಗೊಂಡು ಸಣ್ಣದಾದರೆ ಸಣ್ಣದು ಹಾಕ್ಕೊಳ್ಳಿ. 8 ಎಳೆ ತೀರ ಚಿಕ್ಕ ಬೀಡಲ್ಲಿ ಹೋಗಲ್ಲ. ಸೊ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ನಾನು. ಒಂದು ಸರಿ ದಾರ ಸುತ್ತಕೊಂಡು ಬೀಡ್ ಹಾಕಿದ ಮೇಲೆ ತಿರ್ಗಾನು 1 2 ಬಿಟ್ಟು 3rd ಚೈನಿಗೆ ಅದೇ ಥರ ಒಂದು ಕಂಬ ಹಾಕ್ಕೊಳ್ಳಿ. ಕಂಬ ಹಾಕ್ಕೊಂಡು 1 ಚೈನ್ ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಒಂದು ಹಾಫ್ ಡಬಲ್ ಕ್ರೋಶ ಮತ್ತು ಅದೇ ಕಂಬಕ್ಕೆ ಸೆಕೆಂಡ್ ಹಾಫ್ ಡಬಲ್ ಕ್ರೋಶ ಮತ್ತು ಒಂದು ಕಂಬ. ಓಕೆ, ಒಂದು ಬೀಡು ಇದೇ ಥರ ಹಾಕ್ಕೊಳ್ತಾ ಹೋಗೋಣ. ಎಷ್ಟು ಬರುತ್ತೆ ನೋಡೋಣ. ಬೀಡ್ ಹಾಕ್ಕೊಳ್ತಾ ಅದೇ ಥರ ರಿಪೀಟ್ ಮಾಡಿ. ಇಲ್ಲಿ ಇದು ಫುಲ್ಲು ಬರಬೇಕು ನೋಡಿ. ಈ ಥರ 5 ಪೆಟಲ್ಸ್ ಬರಬೇಕು. ಮತ್ತು ಇಲ್ಲಿ ಪಕ್ಕದಲ್ಲೇ ಲಾಕ್ ಮಾಡಿಕೊಂಡು 2 ಸರಿ ಅಥವಾ 3 ಸರಿ ಈ ಥರ ಲಾಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಲಾಕ್ ಮಾಡಿರ್ತೀವಲ್ಲ, ಅಲ್ಲಿ ಲಾಕ್ ಮಾಡಿಬಿಟ್ಟು ಮತ್ತು 5 ಚೈನ್ ಹಾಕಿ 5 ಚೈನ್ ಹಾಕಿ ಮತ್ತು ಅದೆಲ್ಲಿ ಲಾಕ್ ಮಾಡಿರ್ತೀವೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಸೇಮ್ ಇದೇ ಥರ ಮಾಡ್ತಾ ಹೋಗಬೇಕು. ಇಲ್ಲಿ 2 ಸರಿ ಅಥವಾ 3 ಸರಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ಈಗ ಇಲ್ಲಿಗೆ 1 2 ಬಿಟ್ಟು 3rd ಒನ್ಗೆ ಒಂದು ಡಬಲ್ ಕ್ರೋಶ ಹಾಕ್ಕೋಬೇಕು. ಇದೇ ಥರ ಫ್ಲವರ್ ಮಾಡ್ತಾ ಹೋಗಬೇಕು. ಈ ಥರ ಸ್ಟಿಫಾಗಿ ಬರುತ್ತೆ, ಇದು ಚೆನ್ನಾಗಿ ಬರುತ್ತೆ. ಸೊ ಒಂಥರ ಹೊಸ ಡಿಸೈನ್, ಇದು ಡಿಫ್ರೆಂಟಾಗಿದೆ. ಟ್ರೈ ಮಾಡಿ. ನಾನು ಫುಲ್ ಫಿನಿಶ್ ಆದಮೇಲೆ ಕುಚ್ಚೆಲ್ಲ ಕಟ್ಟಿದ ಮೇಲೆ ಹೇಗೆ ಬರುತ್ತೆ ಅಂತ
ನೋಡೋಣ ಫ್ರೆಂಡ್ಸ್. ನೋಡಿ ಫೈನಲಾಗಿ ಈ ಥರ ಮಾಡಿದ್ದೀನಿ ನಾನು. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಚಿಕ್ಕದು ಹಾಕಿದ್ದೀನಿ ನಾನು, ಬೇಬಿ ಕುಚ್ಚು ಥರ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮಗೇನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟಲ್ಲಿ ಡೌಟ್ಸ್ ಹಾಕಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಹೊಸಬ್ರಾಗಿದ್ದರೆ ಇನ್ನು ಇವತ್ತು ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ, ಫಸ್ಟ್ ಟೈಮ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಒತ್ತಿ. ಸೊ ದಟ್ ನಿಮಗೆ ನಾನು ಡಿಸೈನ್ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಸೊ ನೋಡೋಣ ಫ್ರೆಂಡ್ಸ್, ಇನ್ನೊಂದು ಯಾವುದೊಂದು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.